2023ರಲ್ಲಿ ನಡೆಯುವಂತ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಆನೇಕಲ್ ತಾಲೂಕಿನಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಬಾವುಟ ಹಾರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆಗಲೇ ನಮ್ಮ ಸದಾಶೆಟ್ಟಿ ಅವರು ಹೇಳ್ತಾ ಇದ್ರು 5 ವರ್ಷದಲ್ಲಿ ನಡೀಬೇಕಾಗಿದ್ದಂತ ಕಾರ್ಯಕ್ರಮ ಇವು ತಡವಾಗಿ ನಡೀತಾ ಇದೆ ಅಂತೇಳಿ. ಇವತ್ತು ನಿಮ್ಗೊಂದು ಅವಕಾಶ ಸಿಕ್ತಿರೇ ಇರ್ಬೋದು, ಅದು ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಆ ತ್ಯಾಗ ಮಾಡಿದಂಥವ್ರಿಗೆ ಅವಕಾಶಗಳು ಸಿಕ್ಕೇ ಸಿಗ್ತದೆ. ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿರ್ತಕ್ಕಂಥ ನಮ್ಮ ಎಚ್.ಎಂ. ರಮೇಶ್ ಅಣ್ಣನವರು ಮತ್ತು ನೂರಾರು ಸಂಖ್ಯೆಯಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಎರಡು 2014 ನಂತರ ಇಡೀ ದೇಶವೇ ಕೇಸರಿಮಯವಾಗ್ತಾ ಇದೆ. ಪ್ರತಿ ಹಳ್ಳಿಗಳಲ್ಲೂ ನಗರ ಪಟ್ಟಣಗಳಲ್ಲೂ ಕೂಡ ನಾವು ಬಿಜೆಪಿಯ ಅಲೆಯನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಜೆಪಿಯು ದಿನದಿಂದ ದಿನಕ್ಕೆ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ತಾ ಇದೆ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಕಾರ್ಯಕರ್ತರನ್ನ ಹೊಂದಿರುವಂಥ ಪಕ್ಷ ಎನ್ನುವಂಥ ಹೆಗ್ಗಳಿಕೆಗೂ ಪಾತ್ರವಾಗಿರುವಂಥದ್ದು ಬಿಜೆಪಿ. ಇದೀಗ ಬಿಜೆಪಿಯ ಅಲೆ ಗ್ರಾಮಗಳಿಗೂ ಬಡಾವಣೆಗಳಿಗೂ ತಲುಪುತ್ತಿದೆ. ಅಂತೆಯೇ ಆನೇಕಲ್ ತಾಲೂಕಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಮತ್ತು ಆನೇಕಲ್ ತಾಲೂಕಿನ ಏಕೈಕ ನಗರಸಭೆಯಾಗಿರುವಂತಹ ಹೆಬ್ಬಗೋಡಿಯ ನಗರಸಭೆಯಲ್ಲಿ ಬಿಜೆಪಿಯ ಪ್ರವಾಹ ಆರಂಭವಾಗಿದೆ. ಬಿಜೆಪಿಗೆ ಪ್ರತಿನಿತ್ಯವೂ ಕೂಡ ಕಾರ್ಯಕರ್ತರ ಸೇರ್ಪಡೆಯಾಗ್ತಾ ಇದೆ. ಇದೀಗ ಬಿಜೆಪಿಗೆ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಹಾಗೆ ಹೆಬ್ಬಗೋಡಿ ಗ್ರಾಮ ಪಂಚಾಯಿತಿ ಆಗಿದ್ದಂತಹ ಸಂದರ್ಭದಲ್ಲಿ 2 ಬಾರಿ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಂತಹ ITI ರಮೇಶ್ ಮತ್ತು ಅವರ ಇಡೀ ಕುಟುಂಬ ಹಾಗೆಯೇ ಅವರ ಸ್ನೇಹಿತರು ಬಿಜೆಪಿಗೆ ಸೇರ್ಪಡೆಯಾಗುವಂತಹ ಕಾರ್ಯಕ್ರಮ ಹೆಬ್ಬಗೋಡಿ ನಗರಸಭೆಯಲ್ಲಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ನಗರ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷ NR ರಮೇಶ್ ಹಾಗೆಯೇ ಹೆಬ್ಬಗೋಡಿ ನಗರಸಭೆಯ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ನರಸಿಂಹರೆಡ್ಡಿ, ಸದಾಶಿವ ರೆಡ್ಡಿ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಾಗೆಯೇ ಮಂಡಲಾಧ್ಯಕ್ಷರಾದಂತಹ SRT ಅಶೋಕ್ ಹಾಗೆಯೇ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ KV ಶಿವಪ್ಪ ಹಾಗೆಯೇ ಮಾಜಿ ನಗರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತಹ KC ರಾಮಚಂದ್ರ, ಉಲ್ಲಳ್ಳಿ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು. ಆ ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡಿ ಬರೋಣ ಬನ್ನಿ. ಹೌದು, ಆನೇಕಲ್ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಮತದಾರರನ್ನ ಅಥವಾ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಹಾಗೆಯೇ ಏಕೈಕ ನಗರಸಭೆಯಾಗಿರುವಂಥದ್ದು ಹೆಬ್ಬಗೋಡಿ ನಗರಸಭೆ. ಇದು ಮಹಾಶಕ್ತಿ ಕೇಂದ್ರವೂ ಹೌದು. ಇಲ್ಲಿ ದಿನದಿಂದ ದಿನಕ್ಕೆ ಬಿಜೆಪಿಯ ಶಕ್ತಿ ವೃದ್ಧಿಸುತ್ತಿದೆ. ಇದಕ್ಕೆ ಸಾಕ್ಷಿಯಾಗಿ ಇದೀಗ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಹಾಗೆಯೇ 2 ಬಾರಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಂತಹ ITI ರಮೇಶ್ ಮತ್ತು ಪತ್ನಿಯಾದಂತಹ ಲಕ್ಷ್ಮೀರವರು ಹಾಗೆಯೇ ಅವರ ಸ್ನೇಹಿತರು ಮತ್ತು ಇತರೆ ಸಮುದಾಯದವರು ಕೂಡ ಅಪಾರ ಸಂಖ್ಯೆಯಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು. ಬಿಜೆಪಿಯ ಸಿದ್ಧಾಂತಗಳನ್ನು ಒಪ್ಪಿ ಯಾವುದೇ ಷರತ್ತು ಇಲ್ಲದೆ ನಾವು ಸೇರ್ಪಡೆ ಆಗ್ತಿದ್ದೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಆ ಮುಖಂಡರುಗಳು ತಿಳಿಸಿದರು. ಹಾಗೆ ಈ ಒಂದು ಪಕ್ಷದ ಸಿದ್ಧಾಂತವನ್ನ ಮತ್ತು ಈಗಿನ ಪ್ರಧಾನಿ ನರೇಂದ್ರ ಮೋದಿರವರ ಕಾರ್ಯವೈಖರಿಯನ್ನ ಮೆಚ್ಚಿ ನಾವು ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದೇವೆ ಎನ್ನುವ ಮಾತನ್ನು ಕೂಡ ಹೇಳಿದರು. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಗಣ್ಯರು ಚಾಲನೆಯನ್ನ ನೀಡಿದರು. ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಮುಖಂಡರೋರ್ವರು ನೆರೆದಿದ್ದವನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ: ಯಾವುದೇ ಅಧಿಕಾರಕ್ಕೆ ಆಸೆ ಪಡದೆ ನಮ್ಮ ಪಕ್ಷ ಬಂದರೆ ಸಾಕು, ಸ್ಥಾನ ಯಾರಿಗಾದ್ರೂ ಹೋಗ್ಲಿ ಪರವಾಗಿಲ್ಲ, ಬಿಜೆಪಿ ಅವರಾಗಬೇಕು, ಈ ರೀತಿ ಒಂದು ಧ್ಯೇಯಗಳಿಟ್ಟುಕೊಂಡು ನಾವು ಕೆಲಸ ಮಾಡಿದಂಥವ್ರು. ಹಾಗಾಗಿ ನಾವು ಇವತ್ತು ಇಡೀ ತಾಲೂಕಿನಲ್ಲಿ ಒಂದು ಪ್ರಬಲ ಬಿಜೆಪಿ ಕೇಂದ್ರವಾಗಿ ನಾವು ಇವತ್ತು ಹೊರಹೊಮ್ಮಿದ್ದೇವೆ ಅಂತ ಹೇಳೋದಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ಇದಕ್ಕೆಲ್ಲ ಕಾರಣ ನೀವೇ. ನಾವಿವತ್ತು ನಾಯಕರು ಅನ್ಸ್ಕೋಬೋದು, ಮಾಡ್ಬೋದು. ನಿಮ್ಮೆಲ್ಲ ಸಹಕಾರ ಇಲ್ಲ ಅಂತಂದರೆ ನಾವು ಯಾವ ನಾಯಕರು ಆಗೋಕ್ಕಾಗೋದಿಲ್ಲ, ಸಾಧ್ಯನೇ ಇಲ್ಲ. ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳೋದು ಇಷ್ಟೇ, ನಾವು ಯಾವತ್ತೂ ಕೈ ಬಾಯಿ ಶುದ್ಧವಾಗಿ ಇಟ್ಕೊಂಡಿರಬೇಕು.
ತಾಳ್ಮೆ ಒಂದಿದ್ರೆ ಅವಕಾಶಗಳು ತಾನಾಗೇ ಬರುತ್ತೆ. ನಮ್ಮ ತಾಳ್ಮೆ, ನಾವು ಯಾವತ್ತು ನಾವು ತ್ಯಾಗವನ್ನು ಬಿಟ್ಟು ಅನ್ಸ್ಕೊಂಡು ಬಂದಿರ್ತೀವಿ, ಅದನ್ನು ನಾಯಕತ್ವ ಗಮನಿಸ್ತಾನೆ ಇರ್ತದೆ. ಇವತ್ತು ನಿಮ್ಗೊಂದು ಅವಕಾಶ ಸಿಗದಿರೇ ಇರ್ಬೋದು, ಅದು ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಆ ತ್ಯಾಗ ಮಾಡಿದಂಥವ್ರಿಗೆ ಅವಕಾಶಗಳು ಸಿಕ್ಕೇ ಸಿಗ್ತದೆ. ಇದಕ್ಕಾಗಿ ಯಾರೂ ಸಹ ಬೇಜಾರು ಮಾಡಿಕೊಳ್ಳದೆ ಪಕ್ಷದ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತೇಳಿ ನಿಮಗೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಮತ್ತೋರ್ವ ಮುಖಂಡರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಆತ್ಮೀಯ ಸ್ನೇಹಿತರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗ್ತಕ್ಕಂಥದ್ದು ಸಂತಸದ ಸುದ್ದಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಗಲೇ ನಮ್ಮ ಸದಾಶೆಡ್ಡಿಯವರು ಹೇಳ್ತಾ ಇದ್ರು, 5 ವರ್ಷದಲ್ಲಿ ನಡೀಬೇಕಾಗಿದ್ದಂಥ ಕಾರ್ಯಕ್ರಮ ಇವು ತಡವಾಗಿ ನಡೀತಾ ಇದೆ ಅಂತೇಳಿ. ಆ ದಿನದಲ್ಲಿ ಸೇರ್ಪಡೆ ಆಗಿದ್ದಂಥ ರಮೇಶ್ ಮತ್ತು ಅವರ ತಂಡ ಆಗಿದ್ದರೆ ನಮಗೆ ಖಂಡಿತವಾಗಲೂ ನಾರಾಯಣ ಸ್ವಾಮಿರವರು ಈಗ ಹಾಲಿ ಭಾರತೀಯ ಜನತಾ ಪಕ್ಷದ ವಿಧಾನಸಭಾ ಸದಸ್ಯರಾಗಿ ಉಳಿತಾ ಇದ್ರು ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸುತ್ತಾ ಈ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಸದಾಶಿವರೆಡ್ಡಿಯವರು ಭಾಳ ಸವಿಸ್ತರವಾಗಿ ತಿಳಿಸಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಕ್ಷವನ್ನು ನರಸಿಂಹರೆಡ್ಡಿಯರವರು ಮತ್ತು ಸದಾಶಿವರೆಡ್ಡಿಯರವರು ಇನ್ನೂ ಬಹಳಷ್ಟು ಪ್ರಮುಖರು ಈ ಒಂದು ಗ್ರಾಮದಲ್ಲಿ ಗಟ್ಟಿಬದ್ಧವಾಗಿ ನೆಲೆಸಿದ್ದಾರೆ. ಅಂಥ ನೆಲಗಟ್ಟಿಗೆ ತಡೆಗೋಡೆಯಾಗಿ ನಿಲ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ರಮೇಶ್ ಮತ್ತು ಅವರ ತಂಡದವರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಹಾಗೆ ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುವಾಗಿದ್ದಂಥ ITI ರಮೇಶ್ ಅವರು ಬಿಜೆಪಿಗೆ ಸೇರ್ಪಡೆ ಆಗುತ್ತಿರೋದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದರು ಮತ್ತು ಬಿಜೆಪಿನ ಯಾಕಾಗಿ ಸೇರ್ಪಡೆ ಆಗ್ತಿದ್ದೇನೆ ಎನ್ನುವ ಮಾತನ್ನು ಕೂಡ ಹೇಳಿದ್ದು ಹೀಗೆ. ಭಾರತೀಯ ಜನತಾ ಪಕ್ಷವನ್ನು ಈ ದಿನ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನನ್ನ ಎಲ್ಲ ಸಹೋದರರು, ನೆಚ್ಚಿನ ಆತ್ಮೀಯರು, ನನ್ನ ಸ್ನೇಹಿತರು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಒಂದು 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಸಹ ಒಂದು 30 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಅವನು. 1-2 ಬಾರಿ ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷರಾಗಿಯೂ ಸಹ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿದ್ರು ಸಹ ನಮ್ಮ BJP ಎಲ್ಲ ಚುನಾಯಿತ ಸದಸ್ಯರುಗಳು ನಮಗೆ ಒಂದು ಸಪೋರ್ಟನ್ನು ಕೊಟ್ಟು ಉಪಾಧ್ಯಕ್ಷರನ್ನಾಗಿ 2 ಸಾರಿ ಮಾಡಿದ್ರು. ಅದಕ್ಕೆ ನಾನು ಆವತ್ತಿನ ಚಿರುಣಿಯಾಗಿ ಅವರಿಗೆ ಹೇಳುವಂಥ ಅವಕಾಶ ಇವತ್ತು ಸಿಕ್ಕಿದೆ. ನಮ್ಮ ಈಗಿನ ಭಾರತದ ನಾಯಕತ್ವ ನಮ್ಮ ಮೋದಿಜಿಯವರು, ನಡ್ಡಾ ಸಾಹೇಬರು ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾದಂಥ ಶ್ರೀ ಯಡಿಯೂರಪ್ಪನವರ ನಾಯಕತ್ವ ಇವತ್ತು ನಮ್ಮ ಭಾರತ ದೇಶವನ್ನು ಪ್ರಪಂಚದ ಎಲ್ಲ ಒಂದು ಮೂಲೆಗಳಲ್ಲಿ ಸಾರ್ತಾ ಇದೆ. ಇವತ್ತು ನಮ್ಮ ಭಾರತ ಚಿನ್ನದ ಒಂದು ಕಿರೀಟದಲ್ಲಿ ಒಂದು ಹರಳಿದ್ದಂಗೆ ಭಾರತವನ್ನು ಇಡೀ ಪ್ರಪಂಚಕ್ಕೆ ತೋರಿಸಿದ್ದಾರೆ ನಮ್ಮ ಮೋದಿಜಿಯವರು. ಹಾಗೆ ಆನೇಕಲ್ ತಾಲೂಕಿನಾದ್ಯಂತ ಇತ್ತೀಚೆಗೆ ನಡೆದಂತಹ ಗ್ರಾಮ ಪಂಚಾಯಿತಿಯ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ಬೆಂಬಲಿತರೆ ಅತಿ ಹೆಚ್ಚು ಗ್ರಾಮ ಪಂಚಾಯಿತಿಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಹಾಗೆ ಇದೀಗ ಹೆಬ್ಬಗೋಡಿ ನಗರಸಭೆಯಲ್ಲೂ ಕೂಡ ಬಿಜೆಪಿಯ ಪ್ರವಾಹ ಆರಂಭವಾಗಿದೆ. ಬಿಜೆಪಿಗೆ ಇತರೆ ಪಕ್ಷಗಳಿಂದ ಅನೇಕ ಕಾರ್ಯಕರ್ತರುಗಳು ಸೇರ್ಪಡೆ ಆಗ್ತಿದ್ದಾರೆ. ಇದೀಗ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಮತ್ತು 3 ದಶಕಗಳ ಕಾಲ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಂಥ ITI ರಮೇಶ್ ಮತ್ತು ಸಂಗಡಿಗರು ಈ ಒಂದು ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮತ್ತೋರ್ವ ಮುಖಂಡರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಇಡೀ ತಾಲೂಕಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಸನ್ಮಾನ್ಯ ವೈರಾಮಕೃಷ್ಣ ಅವರ ಕಾಲದಿಂದ ಸತತವಾಗಿ ನಡೆದಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಅತ್ಯಧಿಕ ಮತಗಳನ್ನು ಕೊಟ್ಟಿರುವಂಥ ಒಂದು ಕೇಂದ್ರ ಸ್ಥಾನ. ನಾನು 2 ಬಾರಿ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಅನೇಕ ಸಲ ಹೆಬ್ಬಗೋಡಿಗೆ ಬರ್ತಾ ಇರಬೇಕಾದ್ರೆ ಸದಾಶಿವರೆಡ್ಡಿಗೂ ನನಗೆ ಯಾವಾಗಲೂ ನಮ್ಮಿಬ್ಬರಿಗೆ ಜಗಳ ಆಗೋದು. ಜಗಳ ಅಂದರೆ ನಮ್ಮಿಬ್ಬರದು ಒಂದು ಪ್ರೀತಿಯ ಜಗಳ. ಅವರು ತುಂಬ ನಮ್ಮನ್ನು ಕರೆಸ್ಕೊಂಡು ಎಲ್ಲ ಚೆನ್ನಾಗಿ ಬೈಯೋರು, ಆಮೇಲೆ ಒಳ್ಳೆ ಊಟ ಕೊಡಿಸಿ ನಮ್ಮನ್ನು ಸಮಾಧಾನ ಮಾಡೋರು. ಅದರಿಂದ ಎಲ್ಲಿ ಜಗಳ ಇರುತ್ತೆ ಅಂದರೆ ಪ್ರೀತಿಯ ಜಗಳ, ಖಂಡಿತವಾಗಲೂ ಅಲ್ಲಿ ನಿಜವಾದ ಪ್ರೀತಿ ಇರುತ್ತೆ. ಆ ಒಂದು ಪ್ರೀತಿಯನ್ನು ಹೆಬ್ಬಗೋಡಿ ನನ್ನ 2 ಅವಧಿಗಳಲ್ಲೂ ಕೂಡ ನನಗೆ ಕೊಟ್ಟಿದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಹೆಬ್ಬಗೋಡಿ ಯಾವುದೇ ಸಂದರ್ಭದಲ್ಲಿ ಬಂದಾಗ ಕೂಡ ಇಲ್ಲಿಯ
ಒಂದು ಕಾರ್ಯಕರ್ತರು ನಮಗೆ ಹೆಚ್ಚಿನ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಹೌದು, ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಕಾಂಗ್ರೆಸ್ನ ಶಾಸಕ ಬಿ ಶಿವಣ್ಣನವರಿದ್ದರೂ ಕೂಡ ಇಲ್ಲಿ ಕಾಂಗ್ರೆಸ್ ವಿರುದ್ಧ ವಿರೋಧಿ ಅಲೆಯನ್ನು ಎದುರಿಸ್ತಿದೆಯಾ ಎನ್ನುವಂಥ ಅನುಮಾನಗಳು ಕೂಡ ಕಾಡಲು ಆರಂಭಿಸಿದೆ. ಬಿಜೆಪಿಗೆ ಪ್ರತಿನಿತ್ಯವೂ ಕೂಡ ಇತರೆ ಪಕ್ಷಗಳಿಂದ ಅಪಾರ ಸಂಖ್ಯೆಯಲ್ಲಿನ ಕಾರ್ಯಕರ್ತರುಗಳು ಸೇರ್ಪಡೆಯಾಗ್ತಿದ್ದಾರೆ. ಇದೀಗ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿದ್ದಂಥ ITI ರಮೇಶ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಬಿಜೆಪಿಯ ಮುಖಂಡರುಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದಂಥ ITI ಕಾರ್ಖಾನೆಯಲ್ಲಿ 15 ವರ್ಷಗಳ ಕಾಲ ಅಲ್ಲಿನ ನೌಕರರ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರಾಗಿದ್ದಂಥ ರಮೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಯಾದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಸುರೇಶ್ ಬಾಬು ಅವರ ನಾಯಕತ್ವದಲ್ಲಿ ಸೇರ್ಪಡೆಯಾದಂಥ ಎಲ್ಲ ಯುವಕರೇ, ಮತ್ತೊಮ್ಮೆ ಪಕ್ಷಕ್ಕೆ ಸೇರ್ಪಡೆಯಾದಂಥ ಶ್ರೀ ಕೇಶವರೆಡ್ಡಿ ಅವರೇ, ಆನೇಕಲ್ ಭಾಗ ಯಾವತ್ತೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸಂಘಟನೆಯ ದೃಷ್ಟಿಯಿಂದ ಮೊದಲನೇ ಸ್ಥಾನವನ್ನು ಅಲಂಕರಿಸಿದಂಥದ್ದು ನಮಗೆಲ್ಲ ಗೊತ್ತಿದೆ. ಸಂಘದ ಶಾಖೆ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾರಂಭ ಆಗಿದ್ದೇ ಆನೇಕಲ್ ತಾಲೂಕಿನಲ್ಲಿ ಅನ್ನೋದೇ ನಮಗೆ ಈ ತಾಲೂಕಿನವರಿಗೆ ಬಹಳ ಹೆಮ್ಮೆ ಕೊಡುವಂಥ ವಿಷಯ. ನಿರಂತರವಾಗಿ ಭಾರತೀಯ ಜನತಾ ಪಕ್ಷದ ಶಾಸಕರು ವಿಧಾನಸಭೆಯನ್ನು ಈ ಒಂದು ತಾಲೂಕಿನಿಂದ ಪ್ರತಿನಿಧಿಸ್ತಾ ಇದ್ದಂಥದ್ದು ನಮಗೆ ಗೊತ್ತಿದೆ. ಕಾರಣಾಂತರಗಳಿಂದ ಕಳೆದ 2 ಚುನಾವಣೆಗಳಲ್ಲಿ ನಾವು ನಮ್ಮದೇ ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ಈ ಸ್ಥಾನವನ್ನು ನಾವು ಕಳ್ಕೊಳ್ಳೋಂಗಾಗಿದೆ ಹೊರತು ಇಲ್ಲಿ ಕಾಂಗ್ರೆಸ್ ಪಕ್ಷದ ಪಾರಮ್ಯ ಜಾಸ್ತಿ ಆಗಿದೆ ಅನ್ನೋದೆಲ್ಲೂ ಇಲ್ಲ. ನಮ್ಮದೇ ಸಣ್ಣ ಪುಟ್ಟ ಗೊಂದಲಗಳು ತಪ್ಪಿನಿಂದಾಗಿ ಈ ಒಂದು 2 ಅವಧಿಗೆ ನಾವು ಇಲ್ಲಿ ಅಧಿಕಾರವನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಆದರೆ 2023ರಲ್ಲಿ ನಡೆಯುವಂಥ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಆನೇಕಲ್ ತಾಲೂಕಿನಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಬಾವುಟ ಹಾರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಬ್ಬಗೋಡಿ ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳ ಘೋಷಣೆಯು ಕೂಡ ಆಯಿತು. ಈ ಒಂದು ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳಿಗೆ ಹೂಮಾಲೆಯನ್ನು ಹಾಕುವ ಮೂಲಕ ಅವರಿಗೆ ಅಧಿಕಾರವನ್ನ ಹಸ್ತಾಂತರಿಸಲಾಯಿತು. ಬೆಳವಣಿಗೆಗಾಗಿ ಕೆಲಸ ಮಾಡುವಂತ ದೀಕ್ಷೆಯನ್ನು ಕೂಡ ಎಲ್ಲ ಮುಖಂಡರುಗಳು ತೆಗೆದುಕೊಂಡರು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಇನ್ನಿತರೆ ಬಿಜೆಪಿಯ ಮುಖಂಡರುಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಕಾಂಗ್ರೆಸ್ ಅಲ್ಲಿ 30 ವರ್ಷಗಳ ಕಾಲ ಕೆಲಸ ಮಾಡಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನಾನು BJP ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಇವತ್ತು BJP ಪಕ್ಷವನ್ನು ಸೇರ್ಪಡೆಯಾಗಿದ್ದೇನೆ. ನಮ್ಮ ಸ್ನೇಹಿತರುಗಳು ಮುರುಗೇಶ್ ಮುನ್ನೆಲ್ಲಪ್ಪವರು ಸುಮಾರು ವರ್ಷಗಳಿಂದ ನಮ್ಮನ್ನು ಬನ್ನಿ ಪಕ್ಷಕ್ಕೆ ಅಂತ ಹೇಳ್ತಾಯಿದ್ರು. ಆದರೂ ಸ್ವಲ್ಪ ತಡವಾಯಿತು. ಆದರೂ ಈ ದಿನ ನಮ್ಮ ಸ್ನೇಹಿತರುಗಳು ಸುಮಾರು ಒಂದು 60-70 ಮಂದಿ ನಮ್ಮ ಸ್ನೇಹಿತರುಗಳ ಜೊತೆ ಇವತ್ತು ನಮ್ಮ ಪಕ್ಷವನ್ನು BJP ಪಕ್ಷವನ್ನು ಸೇರ್ಪಡೆಯಾಗಿದ್ದೇನೆ. ಇನ್ನು ಮುಂದೆ BJPಗೆ ಪಕ್ಷದ ಸಿದ್ಧಾಂತಗಳನ್ನ ನಾನು ಪಾಲನೆ ಮಾಡ್ತೀನಿ ಅಂತ ಇವತ್ತಿನ ದಿವಸ ಹೇಳ್ತೀನಿ. ಕಾಂಗ್ರೆಸ್ ತೊರೆದು BJPಗೆ ಸೇರ್ಪಡೆಯಾಗಿರ್ತಕ್ಕಂಥ ನಮ್ಮ HM ರಮೇಶ್ ಅಣ್ಣನವರು ಮತ್ತು ನೂರಾರು ಸಂಖ್ಯೆಯಲ್ಲಿ BJPಗೆ ಸೇರ್ಪಡೆಯಾಗಿದ್ದಾರೆ. ಅವ್ರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಏನು ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ಸಂಸದರಾದಂಥ ನಾರಾಯಣ ಸ್ವಾಮಣ್ಣವರು, ಹಾಗೆ ಇಲ್ಲಿನ ಜನಪ್ರಿಯ ನಾಯಕರಾದಂಥ ನಮ್ಮ ಮಂಡಲದ ಅಧ್ಯಕ್ಷರಾದಂಥ SRT ಅಶೋಕಣ್ಣವರಾಗಲಿ, ಮತ್ತು ನಮ್ಮ ಹಿರಿಯ ನಾಯಕರಾದಂಥ ನಮ್ಮ ಸದಾಶಿವ ರೆಡ್ಡಿ ಅಣ್ಣವರಾಗಲಿ ಎಲ್ಲ ಸೇರಿ ಒಗ್ಗೂಡಿ ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಅದ್ಧೂರಿಯಾದ ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸೇರ್ಪಡೆಯಾದಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು, ಪಕ್ಷದ ಕಾರ್ಯಕರ್ತರಿಗೆ ಅವ್ರನ್ನೊಳಗೊಂಡು ಮುಂದಿನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ, ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ಆ ದೇವರು ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಹಿರಿಯ ನಾಯಕರ ಅವಳಿಗೆ ಆಶೀರ್ವಾದ ಆಗಲಿ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೇವೆ. ಹತ್ತಿಬೆಲೆ ಮಂಡಲ ವ್ಯಾಪ್ತಿಗೆ ಬರತಕ್ಕಂಥ ಹೆಬ್ಬಗೋಡಿ ನಗರಸಭೆ ಇವತ್ತು ವಿಶೇಷವಾಗಿ ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ITI ರಮೇಶ್ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ನಮಗೆ ಒಂಥರ ಆನೆ ಬಲ ಬಂದಂಗೆ. ಇನ್ನು ಮುಂಬರುವ ನಮಗೆ ಎಲೆಕ್ಷನ್ ಬರ್ತಾಯಿದೆ ಮೇ ತಿಂಗಳಲ್ಲಿ. ಹೆಬ್ಬಗೋಡಿ ನಗರಸಭೆ, ನಮ್ಮ ಪುರಸಭೆ ವ್ಯಾಪ್ತಿಗಳು ಎಲೆಕ್ಷನ್ ಬರ್ತಾಯಿದೆ. ಈ ಅವಧಿಗೆ 5 ವರ್ಷ ಏನು ಹೆಬ್ಬಗೋಡಿ ನಗರಸಭೆ BJP ತೆಕ್ಕೆ ಇತ್ತು, ಮುಂಬರುವ ನಗರಸಭೆ ಚುನಾವಣೆಗಳಲ್ಲಿ ITI ರಮೇಶ್ ಅವರ ನೇತೃತ್ವದಲ್ಲಿ ನಮ್ಮ
BJP ಬೆಂಬಲಿತ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಭಾರೀ ಅಂತರದಿಂದ ಜಯಬೇರಿ ಗಳಿಸ್ತಾ ಮುಂದಿನ ನಗರಸಭೆ ನಮ್ಮ BJP ಪಕ್ಷ ಅಧಿಕಾರ ತಗೊಳ್ಳೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ITI ರಮೇಶ್ ಅವರಿಗೆ ಮಂಡಲದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತಿನ ದಿವಸ ಏನು ಈ ಸುಂದರ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಸಹೋದರರಾದಂತಹ ITI ರಮೇಶ್ರವರು ಹಾಗೂ ಅವರ ತಂಡದವರು ಏನೊಂದು 100 ಕಾರ್ಯಕರ್ತರು ಮುಖಂಡರುಗಳು ಇವತ್ತಿನ ದಿವಸ ನಮ್ಮ ಒಂದು ಈ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಂಡಿದ್ದಾರೆ. ಆದ ಕಾರಣ ನಮಗೆ ಈಗ ಏನು ಮೊದಲು 2016ರಲ್ಲಿ ನಮಗೆ ಒಂದು ನಗರಸಭೆ ಚುನಾವಣೆ ನಡೀತು. ನಾವು ಒಂದು 25ರಿಂದ 26 ಸೀಟ್ ಗೆದ್ದು ನಾವು ಅಧಿಕಾರ ಚಲಾವಣೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆದರೂ 18 ಸೀಟ್ ಗೆದ್ವಿ. ನಮಗೆ ನಮ್ಮ ಒಂದು ಇಂಡಿಪೆಂಡೆಂಟಾಗಿ ಗೆದ್ದಿರ್ತಕ್ಕಂಥ ನಮ್ಮ ಜಯಶ್ರೀ ಮಂಜುನಾಥ್ ಅವರು ನಮಗೆ ಬೆಂಬಲ ಕೊಟ್ಟರು. ಅದರಲ್ಲಿ ನಮಗೆ ಒಂದು ಶಾಸಕರಿದ್ದರು M ಕೃಷ್ಣಪ್ಪ ಅವರು. ಆಗಲೂ ಸಹ ನಾವು 20 ಮತಗಳನ್ನು ತಗೊಂಡು ಜಯಬೇರಿ 5 ವರ್ಷದಿಂದ ನಾವು ಒಂದು ಅಧಿಕಾರದ ಚುಕ್ಕಾಣಿ ಹೆಬ್ಬಗೋಡಿ ನಗರಸಭೆಯಲ್ಲಿ ಹಿಡಿದಿದ್ದೀವಿ. ಈಗಾಗಲೇ ನಮಗೆ ಹೆಚ್ಚಿನ ಒಂದು ನಮಗೆ ಎಫೆಕ್ಟ್ ಆಗ್ತಾ ಇದ್ದಿದ್ದಂದರೆ ವಿನಾಯಕ ನಗರ. ಈಗೇನು ನಮ್ಮ HR ರಮೇಶ್ ಅವರು ಸಹೋದರರು ಈ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ, ನಮಗೆ ಅಲ್ಲಿ ಒಂದು 2 ಸೀಟು ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಮುಂದಿನ ಏನು ಒಂದು ಮೇ ತಿಂಗಳಲ್ಲಿ ಒಂದು ನಗರಸಭೆ ಚುನಾವಣೆ ನಡೀತದೆ. ನಾವು ಏನು ಒಂದು 31 ನಗರಸಭೆ ಒಂದು ಸದಸ್ಯರುಗಳಲ್ಲಿ ಕನಿಷ್ಠ ಪಕ್ಷ 20ರಿಂದ 26 ಒಂದು ಸದಸ್ಯರು ಗೆಲ್ತೀವಿ. ಮುಂದಿನ ನಗರಸಭೆ ಚುಕ್ಕಾಣಿ ನಾವೇ ಹಿಡಿತೀವಿ ಅಂತ ಹೇಳ್ತಾ ಈ ಸಮಯದಲ್ಲಿ ITI ರಮೇಶ್ ಅವರು ಹಾಗೂ ಅವರ ತಂಡದವರಿಂದ 106 ಜನ ಕಾರ್ಯಕರ್ತರು ಇವತ್ತು ನಮ್ಮ BJP ಪಕ್ಷವನ್ನು ಸೇರ್ಪಡೆಗೊಂಡಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಏನು ಇವತ್ತು ಸೇರ್ಪಡೆ ಕಾರ್ಯಕ್ರಮ ಹೆಬ್ಬಗೋಡಿ ನಗರಸಭೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಭಾಳ ದಿವಸದಿಂದ 5 ವರ್ಷದಿಂದ ಕಾಯ್ತಾ ಇದ್ದಿದ್ದು. ಯಾಕಂದರೆ 5 ವರ್ಷದಲ್ಲೇ ರಮೇಶ್ ಬರಬೇಕಾಯಿತು, ಸ್ನೇಹಿತರಾದಂಥ ರಮೇಶ್ ಅವರು ಬರಬೇಕಾಯಿತು. ಸ್ವಲ್ಪ ಕಾಲಾವಕಾಶ, ಅದರಲ್ಲಿ ಒಂದು ಸ್ವಲ್ಪ ಕುತಂತ್ರಿಗಳು ಏನೇನು ಮಾಡಿದ್ರು ಅಂದ್ಬಿಟ್ಟು ರಮೇಶ್ ಅಣ್ಣವರೇ ಹೇಳ್ತಾರೆ. ಹಾಗಾಗಿ ಇವತ್ತು ಕಾಲ ಕೂಡಿ ಬಂದಿದೆ. ವಿನಾಯಕ ನಗರದಲ್ಲಿ ನಮಗೆ 4 ವಾರ್ಡ್ನಿಂದ ಒಂದು ಏನು ಅಭ್ಯರ್ಥಿಗಳಿರ್ಬೋದು ಅವರ ನೇತೃತ್ವದಲ್ಲಿ ನಡಿಬೇಕು, ಅವ್ರ ನೇತೃತ್ವದಲ್ಲಿ ಜಯ ಗಳಿಸಬೇಕು ಅನ್ನೋ ವಿಶ್ವಾಸದ ಮೇಲೆ, ಅದೇ ರೀತಿ ಅವರು ಪಕ್ಷದ ಯಾವುದೇ ಒಂದು ನಾನು ಆಕಾಂಕ್ಷಿನೂ ಅಲ್ಲ ಇನ್ನೊಂದು ಅಲ್ಲ ಅಂದರೆ ಇಲ್ಲಪ್ಪ ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಒಪ್ಪಿ ತಾವು ಬರಬೇಕು ಅಂತ ಕೇಳ್ಕೊಂಡ್ವಿ, ಬರ್ತೀನಿ ಅಂತ ಒಪ್ಕೊಂಡಿದ್ರು. ಹಾಗಾಗಿ ಇವತ್ತು ಸ್ವಲ್ಪ ತಡ ಆಯಿತು, ಹಾಗಾಗಿ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಅವರ ತಂಡಕ್ಕೆ ಹಾಗೂ ಸೂರಿ ಅವರ ತಂಡಕ್ಕೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯ ನಗರ ಜಿಲ್ಲಾ ಅಧ್ಯಕ್ಷರಾದಂಥ NR ರಮೇಶ್ ಅವರು ಇತ್ತೀಚೆಗೆ ADAನಲ್ಲಿ ನಡೆದಂತಹ 868 ಕೋಟಿ ರುಗಳ ಹಗರಣದ ಬಗ್ಗೆ ಮತ್ತೊಮ್ಮೆ ಮಾತನಾಡಿ ಈ ಒಂದು ಪ್ರಕರಣದಲ್ಲಿ ಖಂಡಿತವಾಗಲೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗತ್ತೆ ಎನ್ನುವುದನ್ನ ಮತ್ತೊಮ್ಮೆ ಗುಟುರು ಹಾಕಿದ್ದು ಹೀಗೆ. ಈಗಾಗಲೇ 838 ಕೋಟಿ ಮೊತ್ತದ ಬೃಹತ್ ಹಗರಣ ಏನು 2013ರಿಂದ 2018ರವರೆಗೆ ನಡೆದಿತ್ತು. 5700 ಪುಟಗಳ ದಾಖಲೆಗಳನ್ನು ನಿಮ್ಮ ಸಮ್ಮುಖದಲ್ಲಿ ಬಿಡುಗಡೆ ಮಾಡಿದ್ದೆ. ಅದನ್ನು ಎಲ್ಲ ಒಂದು ಕಡೆ ತುಂಬ ಅತ್ಯಂತ ಉದಾಸೀನವಾಗಿ ಶಿವಣ್ಣವರು ಅದನ್ನು ಅಲ್ಗಳೆಯುವಂಥ ಕೆಲಸ ಮಾಡಿದರು. ಆದರೆ ಪಾಪ ಸಂಪೂರ್ಣವಾಗಿ ದಾಖಲೆಗಳು ಅವರು ಪರಿಶೀಲನೆ ಮಾಡಿರಲಿಲ್ಲ. ದಾಖಲೆಗಳನ್ನು ಪರಿಶೀಲನೆ ಮಾಡಿದಂಥ BMRDA ಅಧಿಕಾರಿಗಳ ತಂಡ ಆ ತಿಪ್ಪೇಸ್ವಾಮಿಯವರ ನೇತೃತ್ವದಲ್ಲಿ ತನಿಖೆ ಮಾಡಿದ ನಂತರ ಇದರಲ್ಲಿ ಸತ್ಯಾಂಶ ಇದೆ ಅಂತ ಹೇಳಿದ ನಂತರ ಮುಖ್ಯಮಂತ್ರಿಗಳು ಈಗ ಆ ಪ್ರಕರಣವನ್ನು CID ತನಿಖೆಗೆ ಆದೇಶ ಮಾಡಿ ಬರೆದಿದ್ದಾರೆ. ಇನ್ನು 3-4 ದಿನಗಳೊಳಗಾಗಿ ಅಥವಾ ಕನಿಷ್ಠ ಮುಂದಿನ ವಾರದೊಳಗಾಗಿ ಆನೇಕಲ್ ತಾಲೂಕಿನಲ್ಲಿ ಇವರು ನಡೆಸಿದಂಥ 838 ಕೋಟಿ ಹಗರಣದ ತನಿಖೆಯನ್ನು CID ಅಧಿಕಾರಿಗಳು ಪ್ರಾರಂಭ ಮಾಡ್ತಾರೆ. ಅಂತಿಮವಾಗಿ ಜಯ ನಮ್ಮದಾಗತ್ತೆ. ಹೋರಾಟಕ್ಕೆ ಸತ್ಯಕ್ಕೆ ಇವತ್ತು ಜಯ ಇರುತ್ತೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಇನ್ನಿತರೆ ಮುಖಂಡರುಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ITI ರಮೇಶ್ ಅವರು ITIಯಲ್ಲಿ ಉಪಾಧ್ಯಕ್ಷರವರು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯೂನಿಯನ್ ಉಪಾಧ್ಯಕ್ಷರಾಗಿದ್ದಾರೆ. ಅವ್ರು 106 ಬೆಂಬಲಿಗರ ಸಮೇತವಾಗಿ ಇಲ್ಲಿ ಬಂದಿರೋದು. ಅವ್ರಿಗೆ ವರ್ಚಸ್ಸಿದೆ, ಅವ್ರು ಒಳ್ಳೆ ಬೆಂಬಲ ಇದೆ ಆ ಕಡೆ ಎಲ್ಲ ಕೂಡ. ಅವರ ಸೌಜನ್ಯ, ಅವರ ಸರಳ ಹೃದಯತೆ ನೋಡಿ ಸುಮಾರು ಜನ BJPಗೆ ಅವ್ರ ಮುಖಾಂತರ 100 ಜನ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ BJPಯಿಂದ ಟಿಕೆಟ್ ಕೊಡೋರು ಭಾರಾಂತರದಿಂದ ಅವ್ರ ಮುಖಾಂತರ 3-4 ನಗರಸಭಾ ಸದಸ್ಯರು ಗೆಲ್ತಾರೆ. ಅವರಿಗೆ BJPಯಿಂದ ಒಳ್ಳೆ ಅವಕಾಶ ಇದೆ. ನಿಜವಾದ ಒಂದು ಹಬ್ಬದ ವಾತಾವರಣ. ಯಾಕಂದರೆ ಇಂದು ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ BJP ಸಿದ್ಧಾಂತಗಳು ಒಪ್ಪಿ ಹಾಗೂ ಸ್ಥಳೀಯ ಒಂದು ನಾಯಕರ ಒಂದು ವಿಶ್ವಾಸದ ಮೇಲೆ ನಮ್ಮ ಸ್ನೇಹಿತರಂಥ ಸನ್ಮಾನ್ಯ ರಮೇಶ್ ಅವರು ನಮ್ಮ BJP ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರು ಸೇರ್ಪಡೆ ಆಗಿರೋದ್ರಿಂದ ಭಾಳ ಸಂತೋಷ. ಅವರಿಗೆ ಪಕ್ಷದಲ್ಲಿ ತುಂಬ ಅವಕಾಶ ಇದೆ ಮತ್ತು ಜವಾಬ್ದಾರಿ ಇದೆ. ಮುಂದೆ ಬರೋ ಚುನಾವಣೆಯಲ್ಲಿ ಅವ್ರಿಗೆ ಜವಾಬ್ದಾರಿ ಇದೆ. ಈ ಜವಾಬ್ದಾರಿ ಹೊತ್ಕೊಂಡು ಹೆಬ್ಬಗೋಡಿ ನಗರಸಭೆಯಲ್ಲಿ ಮತ್ತೆ ಒಂದು ಚುಕ್ಕಾಣಿಯನ್ನು ಹೆಬ್ಬಗೋಡಿ ನಗರಸಭೆ BJP ಹಿಡಿಬೇಕೆಂದೇಳಿ ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪಕ್ಷ ಅಂತ ಬಂದಾಗ ಯಾರೇ ಆಗಿರ್ಬೋದು, ಯಾವುದೇ ಲೀಡರ್ ಆಗಿರ್ಬೋದು, ಪಕ್ಷ ಅಂತ ಬಂದಾಗ
ಯಾರು ಪಕ್ಷದ ವಿರೋಧಿಯಾಗಿ ಕಡಾ ಕಂಡೀಷನ್ ಆಗಿ ನಾವು ಹೇಳಿದ್ದನ್ನೇ ಮಾಡಬೇಕು ಅನ್ನೋರಿಗೆ ಇವತ್ತೊಂದು ಪಾಠ ಕಲಿಸಿದ್ದಾರೆ ಅನಿಸ್ತದೆ ನನಗೆ. ಹಾಗಾಗಿ ಮುಂಬರುವ ದಿನಗಳೇನಿದ್ದಾವೆ ಅದರಲ್ಲಿ ಕೂಡ ನೋಡ್ತಾ ಇರ್ತಾರೆ. ಯಾಕೆಂದರೆ ನಮ್ಮ ಲೀಡರ್ಗಳು ಏನು ಕಮ್ಮಿ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಲೀಡರ್ಗಳೇನು ಕಮ್ಮಿ ಇಲ್ಲ, ಹೆಬ್ಬಗೋಡಿಯಲ್ಲಿ ಲೀಡರ್ಗಳಿದ್ದಾರೆ. ಅದೇ ರೀತಿ ಕಾರ್ಯಕರ್ತರು ಇದ್ದಾರೆ. ಕಾರ್ಯಕರ್ತರು ಸಹ ಇವತ್ತು ತಡೆ ಹಿಡಿದಿದ್ದಾರೆ, ಹೋಗಬೇಡಿ ಅಂತ. ಮುಂದಿನ ದಿನಗಳಲ್ಲಿ ಅವರು ಅನುಭವಿಸ್ಕೊತಾರೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಪಕ್ಷದಲ್ಲಿ ಏನೇನಿದೆ ಅಂದರೆ ಆ ಪಕ್ಷಕ್ಕೆ ಇವತ್ತು ಏನು ಸಡ್ಡು ಹೊಡಿಬೇಕು ಅಂತ ಇದ್ದಾರೆಲ್ಲನೂ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಹೋಗೋಕ್ಕೆ ಶುರು ಮಾಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿತಾರೆ. ಭಾರತೀಯ ಜನತಾ ಪಕ್ಷದ ಹೆಬ್ಬಗೋಡಿ ಮಹಾಶಕ್ತಿ ಕೇಂದ್ರದ ಈ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿದಂತಾಗಿದೆ. ಇದು 5 ವರ್ಷಗಳ ಹಿಂದೆ ನಡೀಬೇಕಾಗಿತ್ತು ಅಂಥದ್ದು ಇವತ್ತು ತಡವಾಗಿ ಕಾರಣಾಂತರಗಳಿಂದ ಇವತ್ತು ನಡೆದಿದೆ. ಇವತ್ತು ನಾನು ಈಗಾಗಲೇ ವೇದಿಕೆ ಮೇಲಿಂದ ಹೇಳಿದ ಪ್ರಕಾರ ರಮೇಶ್ ಅಂತ ಮತ್ತು ಅವರು ಸಂಗಡಿಗರೇನಿದ್ದಾರೆ ಅವರು ಹಾಲಿನ ಜೊತೆ ಸಕ್ಕರೆ ಸೇರಿದಂಗಾಗಿದೆ. ಹಾಗಾಗಿ ನಮ್ಮ BJP ಬಲ ಇನ್ನಷ್ಟು ಬಲ ಆಗಿದೆ. ಮುಂದಿನ ಚುನಾವಣೆಗಳಲ್ಲಿ ನಾವು ಬಹುಶಃ 28-29 ಕ್ಷೇತ್ರಗಳ ಗೆಲ್ಲುವ ಮುಖಾಂತರ ಇದನ್ನು ಸಾಬೀತುಪಡಿಸ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಮತದಾರರನ್ನ ಮತ್ತು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಹೆಬ್ಬಗೋಡಿ ನಗರಸಭೆಯಲ್ಲಿ ಇದೀಗ ಬಿಜೆಪಿಗೆ ಇನ್ನಷ್ಟು ಬಲ ಬಂದಂತಾಗಿದೆ.